ಗುರು ಹುಟ್ಟುವನ್ನ ಕಲ್ತಿಲ್ರಿ ಯಾರು ಇಲ್ಲ ಸರ್. ಮತ್ತೆ ಈಗ ಅಪ್ಪ್ಯಾಗ ಇವ್ರನ್ನ ನಮ್ಮ ಅಪ್ಪ್ಯಾನ ಇವ್ನ ಹಾರ್ಮೋನಿಯಂ ಕಲಿಸ್ಬೇಕಾದ್ರೆ ನಮ್ಮ ಸರ್ನ ಇಟ್ಟ ಹಾರ್ಮೋನಿಯಂ ಕಲ್ಸಿನ್ರಿ. ಹಾರ್ಮೋನಿಯಂ ಬರ್ಸ. ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ಮು. ಈ ಒಂದು ಕಲಾ ಜೀವನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ಈ ಸಾಕಷ್ಟು ಭಜನಾ ಕಲಾವಿದರಾಗಿ ಸಾಕಷ್ಟು ಹೆಸರು ಮಾಡಿರುವಂಥ ಒಂದು ಕಲಾವಿದರು, ಹಾಗೆ ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡಿರುವಂಥವ್ರು. ಇವ್ರ ಹೆಸರು ಭಜನಾ ಕಲಾವಿದರು ಅಂತ ಅಂದ್ರೊಳಗೆ ಇವರು ಒಂದು ಟಾಪ್ ಲಿಸ್ಟ್ನಾಗ ಬರುವಂಥ ಕಲಾವಿದರು. ಹಾಗಾಗಿ ಇವ್ರ ಹೆಸರು ಆಲ್ರೆಡಿ ಎಲ್ಲರಿಗೂ ಗೊತ್ತೈತಿ, ಶೋಭಾ ಮಹಾಲಯನಪುರ ಅವರು ಅಂತೇಳಿ. ಅವರು ಒಂದು ಸಂದರ್ಶನಕ್ಕೆ ಇವತ್ತು ಅವ್ರ ಊರಿಗೆ ಬಂದೀವಿ, ಸಂದರ್ಶನ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಅವರ ಒಂದು ಬದುಕಿನ ಕಥೆಯನ್ನು ಕೇಳಿಕ್ಕೆ ಬಂದಿದ್ವಿ. ಹಾಗೆ ನಿಮಗೂ ಅವರ ಒಂದು ಬದುಕು, ಅವರು ಯಾವ ರೀತಿ ಭಜನಕ್ಕೆ ಬಂದರು, ಹೇಗೆ ಅವರು ಒಂದು ಬದುಕು ಹೆಂಗಿತ್ತು ಹೆಂಗಾಯಿತು ಅನ್ನೋದನ್ನು ಎಲ್ಲವನ್ನು ತಿಳ್ಕೊಳ್ತಾ ಹೋಗೋಣ. ಹಾಗೆ ಈ ಒಂದು ಬದುಕಿನ ಕತೆಗೆ, ಅವರ ಒಂದು ಬದುಕಿನ ಕತೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬನ್ನಿ, ಅವರ ಒಂದು ಬದಿಯನ್ನು ತೋರಿಸ ಹೋಗ್ತೇನೆ. ನಮಸ್ಕಾರ ಯಾಕೆ ಬನ್ನಿ ನೋಡ್ರಿ, ಆಲ್ರೆಡಿ ಎಲ್ಲ ಇವಾಗ ಕುಂತಾರೆ. ಈಗ ಆರಾಮದ್ರಿ? ಸರಿ ತೋಡ್ರಿ, ನಿಮ್ಮ ಮೈಕ್ ಹಾಕೊಳ್ರಿ. ಈ ಒಂದು ಈಗ ಆಲ್ರೆಡಿ ನಿಮ್ಮೆಲ್ಲ ಇವ್ರಿಗೆ ಗೊತ್ತಿರುವಂಥವ್ರು ಶೋಭಾ ಮಹಾಲಯನಪುರ ಅಂತೇಳಿ ಭಜನದೊಳಗೆ ದೊಡ್ಡ ಹೆಸರು ಮಾಡುವಂಥವ್ರು. ಇವತ್ತು ಅವರ ಒಂದು ಬದುಕಿನ ಕತೆಗೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿಮಗೂ ಕೂಡ ಸ್ವಾಗತ. ಇವತ್ತು ಅವರ ಒಂದು ಬದುಕಿನ ಕಥೆಯನ್ನ ಕೇಳ್ತಾ ಹೋಗೋಣ. ಹೇಳ್ರಿ, ನಿಮ್ಮ ಬಾಲ್ಯದ ಬದುಕಿನ ಬಗ್ಗೆ ನಮ್ಗೆ ತಿಳಿಸಿ. ಬಾಲ್ಯದೊಳಗ ನಾವೇನ್ ಸರ ಭಾಳ ಬಡ್ರಿ. ಅವಾಗ ನಾವು ಭಜನಾ ಗಾಯಕರಾದ್ರಂಗ ಭಾಳ ಅಪೇಕ್ಷೆ ಭಜನಾ ಮೇಲೆ ನಮ್ಗೆ ಭಾಳ ಅಪೇಕ್ಷೆ. ನಾವು ಎಲ್ಲರಿ ನಮ್ಮ ಪಪ್ಪಾರ ಎಲ್ರಿ ಹೋಗ್ರಿ ಬರ್ರಿ ಅಂದ್ರೆ ಹಾಡ್ಕೋತೆ ಹೋಗೋರು, ಹಾಡ್ಕೋತೆ ಬರೋರು. ಎಲ್ಲಿ ಆದ್ರೂ ಕೂಡ ಅಷ್ಟೇ ರೀ, ಹಾಡ್ಕೋತ ಹೋಗೋರು ಹಾಡ್ಕೋತ ಬರೋವ್ರಿ. ಹಂಗೆ ಹಿಂಗೆ ಮಾಡೋ ಹಿಂಗೆ ಹಾಡನ್ನ ಅಂಗಳದಾಗ ಕೂತ್ ಹಾಡ್ಕೋತ ಕುಂದ್ರೋದು ನೋಡಿಕೆರೆ ಹಿರಿಯರೆಲ್ಲ ಕರಿಸ್ಕೆರೆ ಬಾರೋ ಗುಡ್ಯಾಗ ಹಾಡಕತ್ತೈತೆ ಹೇಳಿ ಕರ್ಕೊಂಡು ಹೋದ್ರಿ. ನಮ್ಮ ಗುಡ್ಯಾಗ ಹಂಗೆ ಹಾಕ್ಮದೆ ಗುಡ್ಯಾಗ ಒಂದು ಹಂಗೆ ಹಾಡ್ಕೋತ ಇಟ್ರ ಮಠಕ್ಕೆ ಬೆಳೆಸಿಟ್ಟೇರಿ. ಹಾಂ ರೀ. ಫಸ್ಟ್ ನೀವು ಹಾಡಿದ ಒಂದು ಹಾಡು ಯಾವ್ದ್ರಿ? ಅಂದ್ರೆ ನೀವು ಪ್ರಪ್ರಥಮವಾಗಿ ಈ ಭಜನಾ ಹಾಡ್ಬೇಕು ಅಂತ ಅನ್ಕೊಂಡೆ ಯಾವ ಹಾಡು? ಪ್ರಥಮದಗಳು ಎಲ್ಲ ಹಳಿ ಪದಗಳು ಹಾಡ್ತಿದ್ದ ಸರ್ ಅವಾಗ. ಹಾಂ ರೀ. ಅಕ್ಕ ನಮ್ಮ ಆಯಿಗಳು ಅವ್ರು ಇವರು ಕಲಿಸಿದ್ದು ಮಾಡಿದ್ರಿ. ಹಾಕ್ಮದೆ ಪದ ಅವು ಒಂದು ಪದಗಳು ನೆಪ್ಪೇ ಇಲ್ರಿ ನಮಗೆ. ಹಾಂ ರೀ, ಎಲ್ಲ ಪದಗಳಿಗೆ ಏನು ಹೊಸ ಹಾಡ್ಲಕತ್ ಬಿಟ್ಟೆ, ಹಿಂದಿನ ಹಳಿ ಪದ ಒಂದು ನೆಪ್ಪಿಲ್ರಿ ನಮಗೆ. ಅವಾಗ ಹಿರಿಯರ್ ನಮ್ಮ ಆಯಿಗಳು ಕಲಿಸಿದ್ರಿ, ಒಂದು 2-3 ಪದ ಕಲಿಸಿದ್ರು, ಅವು ಹಾಡ್ತಿದ್ದೇವ್ರಿ. ಜಾಸ್ತಿ ನಂದು ನೋಡ್ಕಿವಿದ್ದೆ ರೀ, ಯಾರು ಗುರು ಇಲ್ಲ ಯಾರು ಇಲ್ರಿ. ನೋಡ್ಕಿವಿದ್ದೆ. ನೋಡ್ಕೆ ನಾವು ಹಿಂಗೆ ಯಾರು ಹಾಡ್ಲಕತ್ತಾರ ಅಂದ್ರೆ ಅವ್ದು ಹಾಡಬೇಕತ್ ನಮ್ ತಲೆಯಾಗ ಬತ್ತ ಹಾಡೋದು ಒಟ್ಟ ರೀ. ನಮ್ಮ ಊರಾಗ ಗುಡ್ಯಾಗ ಹಾಡ್ತಿದ್ರಿ, ಹಾಕ್ಮದೆ ಗುಡ್ಯಾಗ. ಹೌದು. ನಮ್ಮ ತಂದೆ ತಾಯಿ ಭಾಳ ಕಡು ಬಡ್ರಿ. ಹಾಂ ರೀ. ನಾವೇನು ದಿನ ಡ್ಯೂಟಿಗೆ ಹೋಗೋರು ಬರೋರು. ನಮ್ಮ ಅಪ್ಪಾರ ಹಮಾಲಿ ಮಾಡ್ತಿದ್ರಿ. ನಮ್ಮ ಅವ್ವಾರು ಇಲ್ಲೇ ಹಾಲ ಹೈನ ಎಮ್ಗಳು ಮೇವ ಇದನ್ನ ಮಾಡೋರು. ನಾವು ಹೆಂಗಂದ್ರೆ ನಾವು 6 ಮಂದಿ ಅಕ್ಕ ತಂಗ್ಯಾರಿ, 2 ಕಾಣ್ತಮ್ರಿ. ಭಾಳ ಕಡು ಬಡ್ತಾನ್ರಿ ನಮ್ದು ಅವಾಗೆಲ್ಲ. ಭಾಳ ಸಾಲಿಗೇನು ಭಾಳ ಹೋಲಿಲ್ರಿ ನಾವು. ಸಾಲಿ ಬಡ್ತನ ಸಂಬಂಧ ನಮ್ಮ ಅಪ್ಪ ಭಾಳ ಕಲ್ಸಿಲ್ರಿ ಸಾಲಿ ನಮ್ಗೆ. 7ನೇ ಕ್ಲಾಸ್ ಅಷ್ಟೇ ಮಾಡ್ಯಾವ್ರಿ. 7ನೇ ಕ್ಲಾಸ್ ಅಷ್ಟೇ ರೀ. ಅದು ಸಾಲಿಗೆ ಹೋಗಿಲ್ರಿ, ಬರೀ ಪೇಪರ್ಗೆ ಅಷ್ಟೇ ಹೋಗ್ಯಾರಿ. ಎಕ್ಸಾಮ್ಗೆ ಅಷ್ಟೇ ರೀ. ಚಂತನ ದನ ಕರ ಎಮ್ಮಿ ಕಾಯ್ಕೋತ ಹಾಡ್ಕೋತ ಮಾಡಿ ಅಡ್ಡಾಡೋದು ಒಂದೇ ನಮದ್ರಿ. ಹಾಂ ರೀ. ಅವಾಗೇನು ನಾವು ಗುಡ್ಯಾಗೆ ಸಾಲಿ ಕಲಿಬೇಕ ಎಲ್ಲಾನು ಬಿಟ್ಟು ಬರೀ ಸಾಲಿಗೆ ನಿಂತಿಲ್ರಿ. ಎಕ್ಸಾಮ್ ಬರೋದು ನಮ್ಮ ಬಡ್ತನ ಸೊಸರ್ ದನ ಕರ ಮುಗಳು ಕಾಯ್ಕೋತ ತಕೊಂಡು ಹೋಗೋದು. ಭಾಳ ದಿವಸ ಎಕ್ಸಾಮ್ ಬಂದಾಗ ಜಾಸ್ತಿ ಬರೋದೇ ಅಂತ ಸಾಲಿಗೆ ಬರೋದೇ ಡ್ಯಾನ್ಸ್ ಪಿನ್ಸ ಇದ್ರೆ ಅಷ್ಟೇ ಬರ್ತಿದ್ದಾರೆ ಸಾಲಿ ಎಲ್ಲ ಅಷ್ಟೇ. ಮತ್ತೆ ಭಾಳ ಕಲೀಲಾಕ್ನು ಬರಲ್ಲ. ನಮ್ಮ ಮೇಡಮ್ಗಳು ಬೈತಿದ್ರಿ, ಸಾಲಿಗೆ ಬರ್ರಿ ಅಂದ್ರೆ ಸಾಲಿಗೆ ಓದ್ತಿದ್ದಿಲ್ಲ ನಾವು. ಸುಮ್ಮನೆ ಜೆಂಡ ಆರಿಸೋ ದಿವಸ ಅದು ದಿವಸ ಡ್ಯಾನ್ಸ್ ಇರ್ತಾವ, ಡ್ಯಾನ್ಸಿಗೆ ಹೋಗೋದು. ಹಾಂ, ಅವಾಗ ನಮ್ಮ ಸಾಲಿ ಒಳಗೆ ಫಸ್ಟ್ ರೀ ನಾವು ಡ್ಯಾನ್ಸ್ ಮಾಡಕ್ಕೆ ನಮ್ಮ ಸಾಲಿಯಾಗ್ರಿ ನಾ ರೀ. ಹಾಂ ರೀ. ಓರಿ ಓದೋದು ಭಾಳ ಕಡಿಮೆ ರೀ ನಮಗೆ. ಅವಾಗ ಯಾಕಂದ್ರೆ ಸಾಲಿಗೆ ಓದ್ತಿಲ್ಲ, ಹೆಂಗೆ ಓದ್ತಿಲ್ಲ ಹತ್ತದ್ರಿ ಅದು. ಯಾವಾಗ ಹೋಗ್ದೆ ನಮ್ಮ ಗೆಳತಿಯರಿದ್ರು 4-5 ಮಂದಿ ರೀ, ಅವ್ರು ಕೂಡ ಕೂಡಿ ಎಕ್ಸಾಮ್ ಬರೋದು, ಒಳ್ಳೆ ಬಂದ್ಬಿಡೋದು ಅಷ್ಟೇ. ಎಕ್ಸಾಮ್ ಕಟ್ಟೆ ಸಾಲಿಗೆ ಹೋಗಿದ್ದೆ. ಹಾಂ ರೀ. ನಮ್ಮ ಗೆಳತಿಯರ್ ಕೂಡ ಅವಾಗಿಂದ ಎಂಜಾಯ್ ಈಗ ಏನು ಸಿಗಂಗಿಲ್ರಿ ಒಳ್ಳೇದು. ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡ್ಯಾರ ನಾವೆಲ್ಲ ಸಾಲಿ ಒಳಗ್ರಿ. ಒಂದು 5 ವರ್ಷ ಅಂತ ಎಂಜಾಯ್ ಮಾಡ್ಯಾವ ಸಾಲಿಯಾಗ್ರಿ. 2 ವರ್ಷ ಪೇಪರ್ಗೆ ಹೋಗಿಲ್ರಿ, ಇದು ಸಾಲಿಗೆ ಹೋಗಿಲ್ಲ ಅಷ್ಟೇ ರೀ. 2 ವರ್ಷ ತನ ಬರೀ ಎಕ್ಸಾಮ್ ಬರ್ದು ಬಂದೇವ್ರಿ. ಹಾಂ ರೀ. ಮದುವೆ ಆಗಿದ್ದು ಭಾಳ ದಿವಸ ಆಯ್ತು ರೀ. ನಮ್ದು ಲವ್ ಮ್ಯಾರೇಜ್ ರೀ ನಂದು. ಹಾಂ ರೀ. ನಾವು ಲವ್ ಮ್ಯಾರೇಜ ಯಾವಾಗಂದ್ರೆ ಅದು ಡೇಟ್ ಐತ್ರಿ 27/11/2009 ಆಗೈತೆ ಸರ್ ನಮ್ಮ ಮದುವೆ ರೀ. ಹಾಂ ರೀ.
ಅವಾಗ ದೇವ್ರ ಬಗ್ಗೆ ಹೇಳೋದ್ರೆ ಏನ್ ಹೇಳ್ತೀರಿ? ಹೆಂಗ್ರಿ ಇವ್ರು ಸಿಕ್ಕಿದ್ ಯಾವಾಗ ಹೆಂಗ್? ಸರ ಇವರು ಒಬ್ರು ಒಳ್ಳೆ ಕಲಾವಿದ್ರಿ, ಹಾ ಒಳ್ಳೆ ಹಾರ್ಮೋನಿ ಇದಕ್ ತಾಳ ಓದಾಕ್ರಿ, ಹಾ ತಾಳ ಓದಕ್ರು ಒಳ್ಳೆ ಕಲಾವಿದ್ರು. ಮೊದಲು 9 ವರ್ಷ ದಮಡಿ ಬರ್ಸ್ಯಾಡ್ಯಾರ್ರಿ ಅವ್ರು. ಹಾ ಹಾ ಈಗ ಈ ಕಡೆ ಮಾಲಕರಾಗಿಂದ ಎಲ್ಲ 2 ಕಲಸ ಡಬಲ್ ಬೆಳಾವ್ ಈ ಡ್ರಾಯಿಂಗ್ ಮಾಡ್ತಾರೋ ತಾಳ ಹಾಕ್ತಾರ್ರಿ. ಒಳ್ಳೆ ಕಲಾವಿದ್ರಿ ಇವ್ರು ರೀ. ನಮಗೆ ಇಟ್ಟೆಲ್ಲ ಇಟ್ರ ಮಟ್ಟಕ್ಕೆ ಬೆಳೆದು ಇಟ್ರ ಮಟ್ಟಕ್ಕೆ ನಾವು ಹೆಸರು ಮಾಡ್ಬೇಕಾದ್ರೆ ಇವ್ರದೇ ಆಸರಿ ನಮ್ಗೆ. ಯಾವ್ದು ಮಾಡ್ತೇವತ್ತೆ ಯಾವುದು ಬ್ಯಾಡ ಅಂದಿಲ್ರಿ ನಾವು. ಮಾಡ್ರಿ ನೀವು ಕಲಿಯೋದೊಳಗೆ ಬೇಕಾದ್ ಮಾಡ್ರಿ, ನಾ ಹಿಂದಿರುತ್ತೆ ಮಾಡ್ಕೊಟ್ರಿ. ನಮ್ಗೆ ಯಾವೆಲ್ಲದಕ್ಕೂ ಸಹಾಯ ಆಗ್ಯಾರ. ಇವ್ರು ಸಿಕ್ಕಿದ್ ಯಾವಾಗ? ನಮ್ ಭಾಳ ಸರ ಅವಾಗೆ ನೋಡ್ರಿ ಅಂದ್ರೆ ಹೆಂಗ್ ಸಿಕ್ಕಿದ್? ಸಾಲಿ 96, ಅವಾಗ ಸರ್ 2004 ನಮ್ದು ಹೆಂಗಂದ್ರ 4 ವರ್ಷ ಪ್ರೀತಿ ಮಾಡ್ಯಾವ ಸರ್ ನಾವ್ರಿ. 4 ವರ್ಷ ಪ್ರೀತಿ ಮಾಡ್ಲಾಕ ಮದ್ವಿ ಮಾಡ್ಕೊಂಡೇವ್ರಿ. ಹಾ ರೀ. ಅಂದ್ರೆ ಈ ಭಜನಾ ಹಾಡುವಾಗಂದ್ರೆ ಹಾ ಭಜನಾ ಆಡುವಾಗ್ರಿ ಬರ್ತಿದ್ರಿ ಸರ್, ನಮ್ಮ ಊರಿಗೆ ಇವರು ಬರ್ತಿದ್ರಿ. ಹಾ ರೀ ಬರ್ತಿದ್ರಿ ಆದ್ರ ನಮ್ಮ ತಾಯಿಕಿನ ಹೆಚ್ರಿ ಎಲ್ಲಾ ಪುಸ್ತಕಿನಾನು ನಮ್ಮ ಅವ್ವ ಹರ್ಸುಳ್ಳ ಇವ್ರ ಕರೇರಿ. ನಾವ್ ಈ ಕಡೆ ಬಂದೇವತ್ ಹೇಳಿ ನಮ್ಗ ಹಂಗ ಹಿಂಗ ಏನೋ ಮಾಡಿದ್ರಿ ಸರ. ನಮ್ಮ ಅವ್ವಾರ್ಕಿನ ಹೆಚ್ಚ ನಮ್ಮನ್ನ ಜೋಪಾನ ಮಾಡ್ಯಾರಿ ಒಳ್ಳೆಯರು. ಹಾ ರೀ. ನಿಮ್ ಜೀವನದ ಅತಿ ಹೆಚ್ಚು ಖುಷಿ ಕೊಟ್ಟಂತ ದಿನ ಅಂತ ಯಾವ್ದಾದ್ರು? ನಮ್ಗೆ ಅತಿ ಹೆಚ್ಚು ಖುಷಿ ಆಗೋದಂದ್ರ ನಾವು ಶ್ರೀಶೈಲ ಮಲ್ಲೆ ಹೋಗೋದು ಬತ್ತಂದ್ರ 1 ತಿಂಗಳು ಹೌಸಿ ಆಗದ್ರಿ. ಹೌದು. ಎಲ್ಲಿ ನಮಗೆ ದಿನವನ್ನ ದುಡಿತೇವೆ ಹೋಗ್ತೇವೆ ಬರ್ತೇವೆ ಅದೇನು ವಿಚಾರ ಇಲ್ರಿ. 1 ತಿಂಗಳು ಮಲ್ಲೈಗೆ ಹೋಗೋದೇನು ಇರ್ತದಲ್ರಿ. ಮಲ್ಲೈಗೆ ಹೋಗೋದು ಬತ್ ಶಿವರಾತ್ರಿ ಬತ್ತಾನ ಮಲ್ಲೈಗೆ ಹೋಗಿ ಹೊಳ್ಳಿ ಬರುತ್ತಾನು ನನ್ನ ಹೌಸಿ ಯಾರು ಪಡಂಗಿಲ್ಲ. ಅಂದ್ರೆ ಪ್ರತಿದಿನ ಪ್ರತಿ ವರ್ಷ ರೀ 22 ವರ್ಷ ಆಯ್ತ್ರಿ ಸರ್ ನಾ ಮಲ್ಲೈ ನಡ್ಲಾಕತ್ರಿ. 11 ವರ್ಷ ನಾ 3 ದಿನದಿಂದ ನಡೆದೇನ್ರಿ. ಈ ಕಡೆ ನಮ್ಮ ಹುಡುಗರು ಹುಟ್ಟಿಂದ ಕಾರ್ ತಗೊಂಡು ಹೊಂಟೇವ್ರಿ. ಹೌದು. ಹಾ ರೀ. ಅಲ್ಲಿ 8 ದಿವಸ ನಾವು ಮಲ್ಲಯ್ಯನ ಸೇವಾ ತಪ್ಪದೆ ಮಾಡ್ತೇವ್ರಿ. ಶ್ರೀಶೈಲನ ಅಪ್ಪನ ಭಕ್ತಿ. ಅಪ್ಪಟ್ ಭಕ್ತರಿ ಹೌದು. ಹಾ ರೀ. ನಿಮ್ಮ ಜೀವನದಲ್ಲಿ ಇಂಥ ಒಂದು ಕೆಟ್ಟ ಗಿಡ ನಡೀಬಾರ್ದು ಅನ್ನುವಂಥದ್ದು ಯಾವ್ದಾದ್ರು ಇದೆಯಾ? ಯಾವಾಗ ನಮ್ಮನ್ನ ಈ ಕಡೆ ಬಂದಿದ ನಂತರ ನನಗೆ ಯಾವ್ದು ಆಗಿಲ್ಲ ಸರ್. ಹಿಂದೆ ಆಗಿರುವಂಥದ್ದು ಆಗಿರ್ಬೋದು. ಹಿಂದೇನು ನಮ್ಮ ಅಪ್ಪಾರ ಬಡತನ ಪರಿಸ್ಥಿತಿ ರೀ, ಅದ ಒಂದ ನಮ್ದ ತಲೆಗ್ರಿ. ಈ ಕಡೆ ಬಂದ್ ಬಳಕ ನನಗೆ ಯಾವ್ದಕ್ಕೂ ಕೂಗಲ್ ಪಾಂಕ್ ಆಗಿಲ್ರಿ. ಇಲ್ರಿ ಸರ್, ಎಲ್ಲಾನು ಆಡ್ ಚಂದ ನೋಡ್ಕೊಂಡಾರ ನಮ್ಮನ್ರಿ. ಹಾ ರೀ. ಭಜನಾ ಪದಗಳನ್ನ ಯಾವಾಗಿಂದ ಹಾಡಕ್ ಶುರು ಮಾಡಿದ್ರಿ? ನಾ ಬಾ ಸಣ್ಣಕ್ಕೆ ನಮ್ಮ ಮವಿ ಸಣ್ಣಕ್ಕಿದ್ರಿ ಅಲ್ದಾಗ ಹಾಡ್ತಿಲ್ಲರಿ ಇಟ್ಟಿದ್ದಾಗ ಆಟಿದ್ದಾಗ ಹಾಡಕತ್ತೇನ್ರಿ. 6-7 ವರ್ಷದಿಂದ ಸ್ಟಾರ್ಟ್ ಸರ್. 6-7 ವರ್ಷದಿಂದ ಹಾಡಕತ್ತೇನ್ರಿ ನಾನು. ಅವ್ರ ಊರಲ್ಲಿ ಇದ್ದಾಗೇನೆ ನಮ್ಮ ಊರಾಗಿದ್ದಾಗಲೇ ಟೀಮ್ ಕಟ್ಕೊಂಡು ನಮ್ಮ ಆಯಿಗಳು ಇವ್ರು ಕೂಡಿ ನಮ್ಮ ಅಕ್ಕಮದೆ ಗುಡಿಯಾಗ ಶ್ರಾವಣದಾಗ ಸೋಮವಾರ ಗುರುವಾರ ಹಿಂಗೆ ಹಾಡ್ತಿದ್ದೇವ್ರಿ. ಹಿಂಗೆ ಹಾಡ್ಕೋತ ಅವಾಗ ಸಣ್ಣಕ್ಕಿಲ್ಲಾಗ್ಲೇ ಹಾಡೋ ಹವ್ಯಾಸ ರೀ ನನಗೆ. ಅಂದ್ರೆ ಈ ಟೀಮ್ ಕಟ್ಕೊಂಡು ಹಾಡ್ಬೇಕಂತ ಈ ಕಡೆ ಬಂದಿಂದ ಟೀಮ್ ಕಟ್ಟೇವ್ರಿ. ಹಾ ರೀ. ಅಲ್ಲಿದ್ದಾಗ ನಾವು ಅಲ್ಲೇ ಒಬ್ರ ಮಾಡ್ತಿದ್ದೇವ್ರಿ. ಹಾ ರೀ. ಈ ಕಡೆ ನಾವು ಸ್ವತಂತ್ರ ಏನ್ ಬಂದೇವ್ರಲ್ಲ ಅವಾಗ ಟೀಮ್ ಕಟ್ಕೊಂಡೇವ್ರಿ. ನಿಮ್ಗೆ ಭಜನಾ ಪದ ಕಲಿಸಿದವರು ಅಂತ ಯಾರು ಇದ್ದಾರೆ? ಯಾರಿಲ್ಲ ಸರ್, ನಮ್ದೆಲ್ಲ ನೋಡ್ಕಿವಿದ್ದೇರಿ. ನೋಡ್ಕಿವಿದ್ದೇರಿ. ಇನ್ನೂವರೆಗೆ ಯಾರು ನೋಡ್ಕಿದ್ದೆ ಅವಾಗನು ನೋಡ್ಕಿವಿದ್ದೇನೆ ರೀ. ಯಾರು ಗುರು ಇಟ್ಕೊಂಡ್ ನಾ ಕಲ್ತಿಲ್ರಿ. ಯಾರು ಇಲ್ಲ ಸರ್, ನಾನು ನೋಡ್ಕಿವಿದ್ದೆ ಅಟ್ಟಾರ ಎಲ್ಲಾರಿ. ನಿಮ್ಮ ಮೊದಲ ಹಾಡ ಯಾವ್ದು ಹಾಡುವಂಥದ್ದು? ಅದೇ ಹೇಳಿದ್ನಲ್ಲ ಸರ್, ಹಳಿ ಹಾಡುಗಳು ಯಾವ ನೆನಪಿಲ್ರಿ ಅವತ್ರಿ. ಇಲ್ಲಿ ಫಸ್ಟಿಗೆ ಬಂದ್ರ ಫಸ್ಟಿಗೆ ಹಾಡಿದ ಹಾಕಮದೆ ಕ್ಯಾಸೆಟ್ ಹಾಡ್ಯವ್ರ ನಾವು. ಕ್ಯಾಸೆಟ್ ಫಸ್ಟಿಗೆ ನಾವು ಕ್ಯಾಸೆಟ್ ಮಾಡೋ ಹೌಸ್ ಹೆಂಗಿತ್ತು ಸರ್, ಭಾಳ ಮಂದಿ ಮೊದಲು ಕ್ಯಾಸೆಟ್ ಮಾಡ ಅಂದಿದ್ರು. ನಾವು ಮಾಡಿಲ್ಲ ಸರ್ ಅವಾಗ. ಯಾಕಂತ ತಿಳ್ಕೊರಿ, ನಮ್ಮ ತಕ ಹಿಂದೆ ಹಾಡೋರು ಯಾರು ಸಿಕ್ಕಿದ್ದಿಲ್ರಿ ನಮ್ಗೆ. ನಂದೊಂದು ಆಸೆ ಇತ್ತು, ನಮ್ಮ ಮಗಳು ಹುಟ್ಟಿದ ಬಳಕನ ಆಕಿನ ಕರ್ಕೊಂಡೆ ಕ್ಯಾಸೆಟ್ ಮಾಡ್ಬೇಕು, ಫಸ್ಟಿಗೆ ಹಾಕ ಮದುವೆನೇ ಕ್ಯಾಸೆಟ್ ಮಾಡ್ಬೇಕಂತ ನಂದೊಂದು ಮನಸ್ಸಿನಾಗ ಇತ್ರಿ. ಅದೇ ಕ್ಯಾಸೆಟೇ ಮಾಡ್ಯವ್ರಿ. ಹಾ ರೀ. ತದನಂತರ ಜಗತ್ ಜಾಹೀರ್ ಆಗಿದೆ ಸರ್ ಪುನೀತ್ ರಾಜ್ಕುಮಾರ್ ಪದ್ಯ ಅಪ್ಪು ಅಂದ್ರಿ. ಅಪ್ಪು ಅಣ್ಣನ ಹಾಡ್ರಿ. ಅಗಲಿ ಎಲ್ಲಿ ಓದಿ ಅಪ್ಪು ಅಣ್ಣನ ಅದೇ ಪದನೇ ರೀ. ಫಸ್ಟ್ ಈ ಸದ್ಯ ಜಗತ್ತು ಜಾಹೀರ್ ಮಾಡಿದ್ದು ಅದೇ ಪದ ರೀ. ಹಾ ರೀ. ಫಸ್ಟಿಗೆ ನಾವು ಕ್ಯಾಸೆಟ್ ಮಾಡಿದ್ದು ಧರ್ಮದ ಜ್ಯೋತಿ ಬೆಳಗಾಳ ಎತ್ತಿ ಅಕ್ಕ ಮಾದೇವಿ ಅಂತ ಶಕ್ತಿ, ಅದನ್ನ ಫಸ್ಟ್ ನಾವು ಕ್ಯಾಸೆಟ್ ಮಾಡಿದ್ರಿ. ನಂತರ ಅಪ್ಪ ಅಣ್ಣನ ಕ್ಯಾಸೆಟ್ ಮಾಡ್ಯಾವ್ರಿ. ಇದಕ್ಕಿಂತ ಮುಂಚಿತವಾಗಿ ಯಾರಿಗಾಗಿ ದುಡಿತೀಯಲ್ಲ ನಂದೇ ಅಣತಿ, ಅದನ್ನು ಅವಾಗ ಅದೇ ಕ್ಯಾಸೆಟ್ನಾಗ ಹಾಡಿದ್ರಿ. ಧರ್ಮದ ಜ್ಯೋತಿ ಬೆಳಗಾಳ ಐತಿ ಅಕ್ಕಮದೆ ಕ್ಯಾಸೆಟ್ ಮಾಡ್ಯಾವ್ರಿ. ಅದೇ ಕ್ಯಾಸೆಟ್ದಾಗ ಹಾಡಿದ್ರಿ. ಯಾರಿಗಾಗಿ ದುಡಿತೀಯಲ್ಲ ನಂದೆ ಅಂದ್ರೆ ಒಂದು ಕ್ಯಾಸೆಟ್ಗೆ 7-8 ಪದ ಹಾಡ್ತಿದ್ದೇವ್ರಿ. ಅದೇ ಕ್ಯಾಸೆಟ್ದಾಗ ಹಾಡಿದ್ರಿ. ಆಕಿನ ಫಸ್ಟಿಗೆ ಆಕಿ ಟ್ರೆಂಡ್ ಆಗಿದ್ದೇ ರೀ. ಆಕಿ ಎಂತ ಹೆಂಡತಿ ಗಂಟ ಬಿದ್ದಾಳ ನಮ್ಮ ಅಪ್ಪನ ಪಾಲಿಗೆ ಈ ಪದ ರೀ. ಜಗತ್ತೇನೆ ಯಾರು ಮೆಚ್ಚಲಾರಂತಪ್ಪ, ಮೆಚ್ಚೋರು ಇಲ್ಲ ಅನ್ಬೇಡ್ರಿ, ಇನ್ನೋರಿಗೆ ಆದ್ರೂ ಹೋದ್ರ ಹಾಡು ಅದನ್ನ ಅಂತಾರ್ರಿ. ಅದ ಪದನ ಹಾಡ್ತಾರ. ಫಸ್ಟ್ ಆಕಿ ಟ್ರೆಂಡಿಂಗ್ ಎದ್ದಿದ್ದೆ ಅದೇ ಪದ ರೀ. ಆಕಿ ಹೆಂಗಂದ್ರ ಸರ, ಆಕಿ ಕತಿ ಒಂದ್ ಬ್ಯಾರೆ ಅದ್ರಿ. ಹುಟ್ಟು ಕಲಾವಿದೆ ಸರ್ ಆಕಿ. ಗುರು ಇಲ್ಲ ಏನಿಲ್ಲ, ಯಾರು ಇಲ್ರಿ.
ಹುಟ್ಟಿದ 2.5 ವರ್ಷಕ್ಕೆ ಆಕೆ ಪ್ರಥಮದಲ್ಲಿ ಬಾಗಲಕೋಟೆ ಜಿಲ್ಲಾದೊಳಗೆ ಹಾಡಿದ್ರು. ಮುಗಳಳ್ಳಿ ಗ್ರಾಮದಾಗ ಹಾಡಿದ್ರಿ ಸರ್ ಫಸ್ಟ್ ಆಡಿದ ಫಸ್ಟ್ ಬಾಗಲಕೋಟೆ ಜಿಲ್ಲಾ ಮುಗಳಳ್ಳಿ ಗ್ರಾಮದಾಗ ರೀ 2.5 ವರ್ಷಕ್ಕೆ first ಹಾಡಿದ್ರು. ಫಸ್ಟ್ ಹಾಡಿದ್ರಿ ಹೌದ್ರಿ. ಅವಾಗ ಫಸ್ಟ್ ಈಟ್ ಇದ್ರಿ ಆಕಿ ಹಾಡಿದ ಒಂದು ನುಡಿ ತಿಳಿತಿದ್ದಿಲ್ರಿ ಹೊರಗೆ ಆದ್ರೂ ಪರ್ಫೆಕ್ಟ್ ಆಗಿ ನಿದ್ದಿಗಣ ಎದ್ದು ಬಂದ್ ಹಾಡ್ಯಾಡ್ರಿ ಆಕಿ 2.5 ವರ್ಷ ಹಾ 2.5 ವರ್ಷನೇ ಇದ್ರು ಅವಾಗ್ರಿ. ತದನಂತರ ಮತ್ತೆ ಶ್ರೀಶೈಲಕ್ಕೆ ಹೋದೆವು, ಅಲ್ಲಿ ಫುಲ್ ಹವಾ ಆಗಿಬಿಡ್ತಾರೆ. ಅವಾಗ ಹಾಡ್ತಿದ್ರು ಸಣ್ಣವ್ರಿದ್ರು, ಅಲ್ಲಿಂದ ಚಾಲು ರೀ ಅವ್ರು. ನಮ್ಮೂರಿಗೆ ಬಂದಾಗ ನಾನ್ ನೋಡಿರೋದು ಫಸ್ಟ್ ಹಾಡೋದು ಇವ್ರು ಹಾಡಿದ್ದ ನಮ್ಮೂರಿಗೆ ಬಂದಾಗ ನೋಡಿದ್ದೇವೆ. ಹಾ ಹೌದು ಹೌದ್ರಿ ನಾವು ಏನ್ ಬಂದು ನೋಡಿದ್ದೀವಿ. ಹೌದ್ರಿ ಹೌದು ನಿಮ್ಮ ಮಕ್ಕಳಿಗೆ ಏನಾದ್ರು ಸಂಗೀತ ಕಲಿಸ್ಬೇಕನ್ನೋ ಒಂದು ಏನಾರ ಮುಂದೆ ಐತೆ? ಕಲಿಸ್ತೇವೆ ಸರ್. ಅವ್ರು ಏನ್ ಮಾಡ್ತೀನಂತಾರೆ ಯಾವದಕ್ಕೂ ನಾವು ಬೇಡ ಅನ್ನಂಗಿಲ್ಲ ಸರ್. ಇವರು ನಾ ಸಂಗೀತ ಮಾಡ್ಬೇಕತ್ತಾರ ವಿಷಯ ಆಯ್ತು ನೀವು ಅದನ್ನು ಮಾಡ್ತೀರಿ, ನಾವು ಯಾವ್ದಕ್ಕೂ ಕಲೆ ಮಾಡಕ್ ಯಾವ್ದಕ್ಕೂ ಬೇಡ ಅನ್ನಂಗಿಲ್ರಿ. ನಾವು ಪ್ರೋತ್ಸಾಹ ಕೊಡ್ತೇವೆ ಮಾಡತ್ತೇಳಿ. ಮತ್ತೆ ಈಗ ಅಪ್ಪಾಗಿ ಇವ್ರನ್ನ ನಮ್ಮ ಅಪ್ಪ ನೀವು ಹಾರ್ಮೋನಿಯಂ ಕಲಿಸ್ಬೇಕಾದ್ರ ನಮ್ಮ ಸರ್ನ ಇಟ್ಟ ಹಾರ್ಮೋನಿಯಂ ಕಲ್ಸಿನ್ರಿ. ಹಾರ್ಮೋನಿಯಂ ಬರ್ತಾರೆ ಹಾರ್ಮೋನಿಯಂ ಮಾಸ್ಟರ್ ಅವ್ರು. ಅವರೇ ಅದಾರ ಹಾರ್ಮೋನಿಯಂ ಮಾಸ್ಟರ್ ರೀ. ಅವರೇ ಮಾಸ್ತರ್ ರೀ. ಅಂದ್ರ ನಮ್ಗೆ ಆತ್ಮೀಯ ಅನ್ನನಾದಂತವ್ರು ಅವ್ರು ನಮ್ಮಲ್ಲಿ ಏನು ಇಲ್ಲ ಅಂದ್ರೆ ಒಂದು 30-35 ವರ್ಷ ದುಡ್ದಾರ್ರಿ ನಮ್ಮಲ್ಲಿ. ಅವ್ರೊಂದ್ ಸಾಲಿ ಶಿಕ್ಷಕರ್ರಿ. 30-35 ವರ್ಷ ದುಡ್ದಾರ ನಮ್ಮಲ್ಲಿ. ಸರ್ ನಮ್ಮ ಮಗನಿಗೆ ಒಬ್ಬನಿಗೆ ಸಾಲಿ ಇದು ಪೆಟ್ಟಿಗೆ ಕಲಿಸ್ಬೇಕಂತ ಏನ್ ಅಂದೇವ್ರಿ, ಅದು ಒಂದ ಮಾತಿಗೆ ಅವ್ನ ಇವತ್ತಿಗೆ ಮಾಸ್ತಾರ್ ಮಾಡಿಟ್ಟಾರ್ರಿ ಅವ್ರು. ಹಾ ರೀ ಒಳ್ಳೆ ಮನುಷ್ಯ ರೀ ಅವರು. ಶಿವಾನಂದ್ ಸರ್ ನಾಗೂರ್ ಅಂತ ಹೇಳ್ರಿ. ಅವ್ರೇನ ಏನ್ ಅನ್ಬಾರ್ದ್ರಿ ಅವ್ರ ಬಗ್ಗೆ ರೀ. ಭಾಳ ಹೈಸ್ಕೂಲ್ ಸಾಲಿ ರೀ. ಕಲಿಸ್ಬೇಕ್ರಿ ಸರ್ ಅಂದ್ರ ಕಲಸೆ ಕೈ ಬಿಟ್ಟಾರ್ರಿ ಅವ್ನು. ಆಲ್ರೌಂಡ್ ಎಲ್ಲ ಬರ್ಸಾಡ್ತಾನ ಸರ್. ಹಾ ರೀ ಇವತ್ತಿಗಾರ ಯಾವ್ದು ಇಂಥದ್ದು ಬರಂಗಿಲ್ಲ ಅಂತ ಹೇಳಿದ್ರು. ಇಲ್ಲ ಯಾವ್ದು ಬರಂಗಿಲ್ಲ ಅಲ್ಲ ಸರ್. ಇನ್ನ ನಮ್ ಸರ್ ಬರ್ತಾರ್ರಿ. ಅವರು ಇನ್ನೂವರೆಗೆ ಬರ್ತಾರ. ನಮ್ಮ ಅಪ್ಪ ಪೆಟ್ಟಿಗೆ ಕಲಶ ಹೇಳ್ತೇವೆ ಅವ್ರನ್ನೇ ನಾವು ಬಿಟ್ಟಿಲ್ರಿ ಸರ್. ಅವರು ಬರ್ತಾರೆ. ನಮ್ಗ ಆತ್ಮೀಯ ಬಾಳ ಅಂದ್ರ ನಮ್ಮ ಮನ್ಯಾಗ ಇದ್ದಂಗ ರೀ. ನಮ್ಮ ಮನ್ಯಾಗ ಅಂತಮ್ರ ಇದ್ದಂಗ ರೀ. ಓದ್ತಾರ್ರಿ ಏನ್ರ ತಪ್ಪಿದ್ ಹೇಳ್ತಾರು. ಸ್ಕೂಲ್ ಮಾಸ್ಟರ್ ಅದಾರಿ ಅವರು. ಅವ್ರಿಗೆ ಟೈಮ್ ಬರಕ್ ಮತ್ತ ಅದು ರಂಗ ಮಂದಿರ ಕಲಾವಿಗರ್ರಿ ಅವ್ರು. ರಂಗಭೂಮಿ ಕಲಾವಿಗರ್ರಿ ಅವ್ರು. ನಾಟಕ ಮಾಡ್ತಾರ್ರಿ. ನಾಟಕದ ಮಾಸ್ತರ್ ಅದಾರ್ರಿ. ಒಳ್ಳೆ ಕಲಾವಿದ್ರ ಅವರು. ಏನ್ ಅನ್ಸದ ನಿಮ್ಗೆ ಈ ಒಂದು ಹಾರ್ಮೋನಿಯಂ ಬಾರಿಸೋದ್ರಿಂದ ಏನಿದೆ? ಹಾ ಖುಷಿ ಆಗ್ಯದ. ಫಸ್ಟ್ ಅವ ಬಾರಿಸಿ ಒಂದು ಹಾಡು ಹೇಳ್ರಿ. ಯಾವ ನಾವು ಫಸ್ಟಿಗೆ ಬರ್ಸಿರೋದು ಅವ್ರು ಸುರ್ಪುರ್ ತಾಲೂಕ್ ಹೋಗಿದ್ದೇವೆ ಸರ್. ಅದು ಸ್ವಲ್ಪ ಬಾರಿಸಿದಾರೆ. ಫಸ್ಟಿಗೆ ಗಜಮುಖನ್ ಪದಾನೇ ಬರ್ಸ್ಯಾಡ್ಯಾನ್ರಿ. ಗಜಾನಂದ್ ಅಂದ್ರಿ ಗಣಪತಿ ಪದ್ಯನೇ ರೀ. ಅದು ಬರ್ಸಾಡ ಅಂದಿನ ನಂತರ ಸಣ್ಣಗೆ ಎಲ್ಲ ಬರ್ಸಾಡ್ಕೊತ ಬಂದಾರಿ. ಎಲ್ಲ ಇಂಪ್ರೂವ್ಮೆಂಟ್ ಆಗ್ರಿ. ಈ ವರ್ಷ 1.5 ವರ್ಷ ಆತ್ರ ಅವ್ರ ಬರ್ತಾರ್ರಿ. ಅವ್ರ ಕಾಕ ಬಾಳ ಬರಂಗೇ ಇಲ್ರಿ. ನಮ್ಮ ಮಾಸ್ತರ್ ಬರಂಗಿಲ್ಲ. ಸಾಲಿ ಅವ 4ನೇ ಕ್ಲಾಸ್ ಹೋಗ್ತಾನ್ರಿ. ಈ ಸಲ 5ನೇ ಕ್ಲಾಸ್ ರೀ. ಅವಿ 8ನೇ ಕ್ಲಾಸ್ ಇದ್ದು 9ನೇ ಕ್ಲಾಸ್ ರೀ ಈ ಸಲ. ಅವ ಏನದ ಅವ ನಮ್ ಹಿರಿ ಮಗ ರೀ. ಅವ ಇದು ಭಜನಾನು ಇಲ್ಲ ಏನೋ ಇದ್ರ ನಾದೇ ಗೊತ್ತಿಲ್ಲ. ಇಲ್ಲಿಂದ ಬರೀ ಹಾಸ್ಟೆಲ್ ಇರ್ತಾರ. ಹಾಸ್ಟೆಲ್ ಶಾಲೆಗೆ ಇರ್ತಾರ್ರಿ. ಈ ಸಲ 7ನೇ ಕ್ಲಾಸ್ ರೂಪಾದೇವಿಗೆ ಇರ್ತಾರ್ರಿ ಬಿಜಾಪುರದಲ್ಲಿ. ಒಟ್ಟ ಇದ್ರದ್ದು ಏನೋ ಅನುಭವ ಇಲ್ರಿ ಅವ್ರಿಗೆ. ಸಾಲಿ ಅಷ್ಟೇ ಸುಮ್ಮನೆ ಸಾಲಿ ಸುಟ್ಟಿ ಅದಕ್ಕೆ ಬಂದಾರಿ. ಸಾಲಿದ್ದ ಸಾಲಿ ಹೋಗುದ್ರಿ. ರಾತ್ರಿ ಕಾರ್ಯಕ್ರಮಕ್ಕೆ ಹೋಗುದ್ರಿ. ಮುಂಜಾನೆ ಬಂದ್ ಒಂದ್ 2-3 ತಾಸು 9-10 ತನ ಮಕ್ಕೊಂಡ್ ಸಾಲಿಗೆ ಹೋಗುದ್ರಿ. ಡೈಲಿ ಹೋಗುದ್ರಿ. ಬಾಳ ಸ್ಟಾರ್ಟ್ ಆಗಿತ್ತು ಬಿಡ್ತಾರ ಒಂದೊಂದ್ ದಿವಸ ರೀ. ಬಾಳ ಟಾರ್ಡ್ ಆಗಿತ್ತ ಕಂಟಿನ್ಯೂ ಕಾರ್ಯಕ್ರಮ ಬಿಡ್ತಾರ್ರಿ. ಶೂಟಿ ಮಾಡ್ತಾರೆ. ಐತಿರ್ಲ ಶೋಭಾ ಮಾಲ್ ಭಜನಾ ಪದ ಯೂಟ್ಯೂಬ್ ಚಾನಲ್ ಅಂತ ಐತ್ರಿ. 1,10,000 ಸಬ್ಸ್ಕ್ರೈಬರ್ ಇವತ್ತಿಗೆ. ಬಾಳ ಓಡ್ಯಾವ ಸರ್. ವಿಡಿಯೋಗಳು ಬಾಳ ಓಡ್ಯಾವ್ರಿ. ಎಲ್ಲಾ ಓಡ್ಯಾವ. ಒಂದ್ 10-15 ವಿಡಿಯೋ ಓಡ್ಯಾವ್ರಿ. 1 ಮಿಲಿಯನ್ ಮೇಲೆ 10-15 ವಿಡಿಯೋ ಓಡ್ಯಾವ್ರಿ. ಸರ್ ಸುಮ್ನೆ ಅನ್ಬಾರ್ದ್ರಿ. ನಮ್ ಇನ್ಸ್ಟಾಗ್ರಾಮ್ದಾಗು ಅಟ್ಟೆ ಸಪೋರ್ಟ್ ಮಾಡ್ತಾರ್ರಿ. ಯೂಟ್ಯೂಬ್ದಾಗು ಅಟ್ಟೆ ಸಪೋರ್ಟ್ ಮಾಡ್ತಾರ್ರಿ. ಹಾ ರೀ ನಮ್ಮ ಪದಗಳು ಕೇಳಕತ್ತು ದಿನ ಒಂದ್ ಏನಿಲ್ಲ ಅಂದ್ರ ಒಂದ್ 10-15 ಮಂದಿರೇ ಕಾಲ್ ಮಾಡ್ತಾರ್ರಿ. ನಿಮ್ ಪದಗಳು ಕೇಳ್ತೇವಕ್ಕ ನಮಗ್ ಬಾಳ ಚಂದ ಅನಸ್ತದ್ರಿ, ಬಾಳ ಆನಂದ ಅನಸ್ತದ್ರಿ ಅಂತ. ಅವ್ರು ಹೇಳ್ತಾರಲ್ಲ ಅದೇ ನಮ್ಗ್ ತೃಪ್ತಿ ಸರ್. ಅದ ಅವ್ರು ಹೇಳೋದೇ ನಮಗ್ ಖುಷಿ ರೀ. ಅವ್ರು ಹಂಗ ಹೇಳಿದ್ರ ಅಂದ್ರೆ ನಮ್ಗೆ ಇನ್ನೊಂದಿಟ್ಟು ಇಂಪ್ರೂವ್ಮೆಂಟ್ ಹಾಡ್ಬೇಕು ಅನಸ್ತದ್ರಿ. ನಾರಿ ದಿನ ಒಂದ್ 10-20 ಮಂದಿ ಹಾಡ್ತಾರ. ಕಂಪಲ್ಸರಿ ಹಚ್ತಾರ. ಎಲ್ಲಾರು ಕೂಡ ಮತ್ತೆ ಸರ್ ಯಾರಿಗೆ ಫೋನ್ ಎತ್ತಲ್ಲ ಅನ್ನಂಗಿಲ್ಲ ಸರ್. ನಾವ್ ನಿದ್ದಿಗಟ್ಟು ಬಂದು ಮಕ್ಕೊಂಡಿದ್ದೀವಿ ಅಂದ್ರೆ ಅಷ್ಟೇ ಎತ್ತಂಗಿಲ್ರಿ. 5 ಗಂಟೆದಿಂದ ಎದ್ದೇವ್ ಅಂದ್ರೆ ಯಾರು ಹಚ್ಚಿದ್ರು ಮಾತಾಡ್ತೇವೆ. ಆಯ್ತ್ರಿ ಕಕಾರಮ್ಮ ಕೇಳ್ರಿ, ಇನ್ನ ನಿಮ್ಗೆ ಯಾವ ಹೆಚ್ಚಿನ ಪದಗಳು ಬೇಕಂದ್ರೆ ಹೇಳ್ರಿ ಎಲ್ಲ ಹೇಳತ್ರಿ. ಹಾ ಇಲ್ಲ ಸರ್. ಒಟ್ಟ ಫೋನ್ ಎತ್ತುದು ಮಾತಾಡ್ಬಿಡ್ತು ಹಂಗಿಲ್ಲ ಸರ್. ನಾವ್ ಒಟ್ಟ ಮಾತಾಡ್ತೇವ್ರಿ. ಫೋನ್ ಯಾರ್ದೇ ಬರ್ಲಿ ಎತ್ತಿ ಮಾತಾಡ್ತೇವೆ. ಈ ಭಜನಾ ಒಳಗೆ ಯಾವುದೇ ರೀತಿಯಾದಂತ ದೊಡ್ಡ ಪ್ರಶಸ್ತಿ ಅಂತ ಸಿಕ್ಕಿರೋದು ನಿಮ್ಗೆ ಯಾವಾಗ? ಹೆಂಗ್ ಸರ?
ಈ ಭಜನಾ ಒಳ ಕಲಾವಿದ ಅಂತ ತಿಳ್ಕೊಂಡ್ರಿ ಹಾ ರೀ ಸಮಾಜ ನಿಮ್ಗೆ ಕೊಟ್ಟಿರುವಂತ ಯಾವ್ದಾದ್ರು ದೊಡ್ಡ ಪ್ರಶಸ್ತಿ ಕೊಟ್ಟಿದ್ರು? ಪ್ರಶಸ್ತಿ ಅದಾವ ಸರ್ ಆದ್ರ ಸರ್ ಮ್ಯಾಗ ಧಾರವಾಡ ಜಿಲ್ಲಾ ಮೊರಬ ಮಾಡಿ ದೊಡ್ಡ ಪ್ರಶಸ್ತಿ ಅದು ಅಲ್ಲಿ ಪ್ರಥಮ ಸ್ಥಾನ ತಗೊಂಡ್ರು ಪ್ರಥಮ ಸ್ಥಾನ ಬಡ್ದಿದ್ರಿ ಇದು ಹಾ ರೀ ಈ ಕೆಲವು ಅದಾವ ಸರ್ ಎಲ್ಲಾಗಳು ಬಾಳ ಪ್ರಶಸ್ತಿ ಅದಾವ್ರ ಅಲ್ಲಿ ಇಟ್ಟೇವ್ ಅದಾವ್ರಿ ಕರೆ ನಾವ್ ಜಾಸ್ತಿ ಬಾಳ ಅವಕ್ಕೂ ನಮ್ದೊಂದ್ ಹೆಂಗ್ ಸರ್ ಕಲಾವಿದ್ರ ಅಂದ್ರ ನಾವ್ ಪ್ರಶಸ್ತಿ ಸಿಕ್ಕದ ನಾವ್ ದೊಡ್ಡ ಕಲಾವಿಗರು ನಾವ್ ಹಂಗ ಮಾಡ್ಕೊಂಡ್ ಹೇಳ್ಕೊಳ್ಳೋಂತ ಹೆಮ್ಮೆ ನಮ್ಗೆ ಇಲ್ಲ ಸರ್ ಹಾ ರೀ ನಾವ್ ಒಬ್ರು ಕಲಾವಿಗರತ್ತೆ ಎಲ್ಲಾ ಮಂದಿ ಗುರುತಿಸ್ಯಾರಲ್ರಿ ಅದೇ ಅದಷ್ಟೇ ಒಂದು ದೊಡ್ಡ ಅದೇ ಒಂದ್ ಹೆಮ್ಮೆ ದೊಡ್ಡ ಆಸ್ತಿ ಪ್ರಶಸ್ತಿ ರೀ, ದೊಡ್ಡ ಪ್ರಶಸ್ತಿ ಹಾ ರೀ ಅದೇ ದೊಡ್ಡ 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 ಆಸ್ತಿ ಪ್ರಶಸ್ತಿ. ಅಭಿಮಾನಿಗಳೇನೆ ನಮಗ ಅದೊಂದ್ ಪ್ರಶಸ್ತಿ ರೀ ಅವರೇ ದೇವ್ರು ಸರ್ ಅಭಿಮಾನಿಗಳೇನೆ ಏನ್ ಅವ್ರ ದಿನ ಪ್ರೋತ್ಸಾಹ ಮಾಡಿ ದಿನಾನು ಏಟು ನಮ್ಮ ಮೇಲೆ ಹಂಬಲಿಟ್ಟು ಕೇಳ್ತಾರಲ್ರಿ ಅದೇ ಒಂದ್ ದೊಡ್ಡ ಪ್ರಶಸ್ತಿ ದೊಡ್ಡ ರೀ ನಮ್ಗೆ. ಪ್ರಶಸ್ತಿ ಸರ್ ಜನರಿಂದ ಹಾ. ನೀವು ಸುಮ್ನೆ ಅನ್ಮಾಡ್ ಸರ್ ನಮ್ಮ ಯೂಟ್ಯೂಬ್ ಚಾನಲ್ಕ ಇನ್ಸ್ಟಾಗ್ರಾಮ್ಕ ಏನಿಲ್ಲ ಅಂದ್ರೆ ಸಪೋರ್ಟ್ ಭಾರಿ ಮಾಡ್ತಾರೆ ಎಲ್ಲಾರು ಇದು ಯೂಟ್ಯೂಬ್ ಚಾನಲ್ ಮಾಡಿರುವಂತ ನೀವು ಯಾವಾಗ? ನಂದು ಅದು ಎಟ್ರಾಗಿದೆ ನೋಡ್ಬೇಕು ಸರ್ ಅದು ಭಾಳ ನನಗೂ ನೆನಪಿಲ್ರಿ ಅದು ಹೌದು. ಹಾ ರೀ ಯಾವಾಗ ಅಂದಾಜು ಒಂದ್ 2-3 ವರ್ಷ ಆಗಿರ್ಬೋದು. ಇಲ್ಲ ಸರ್ 2-3 ವರ್ಷ ಏನ್ ಆಗಿರ್ಲಕ್ಕಿಲ್ರಿ ಹೆಚ್ಚಾಗ್ಯದ್ರಿ ಭಾಳ ದಿವಸ ಆಯ್ತು ಸರ್ ಆಗಿರೋ ಒಂದ್ 4-5 ವರ್ಷ ಆಗಿರ್ಬೋದ್ರಿ ಹೌದು. ಹ್ಮ್ ಜೀವನ ಕಷ್ಟ ಅಂತ ಯಾವತ್ತಾದ್ರೂ ಅನ್ಸುತ್ತೆ ನಿಮ್ಗೆ? ಹೆಂಗ್ ಸರ ಜೀವನ ಇಂಥದೊಂದು ಕಷ್ಟನ ಯಾವತ್ತು ಬರಬಾರ್ದಿತ್ತು? ಇಲ್ಲ ಸರ್ ನಮ್ಗೆ ಸುಮ್ಮನೆ ಹಾಕನ್ಬೇಕ್ರಿ ಮಲ್ಲೈನ್ ಪುಣ್ಯದಿಂದ ನಾವ್ ಯಾವ್ದು ಕಷ್ಟ ಇಲ್ಲ ಸರ್ ಯಾವುದು ನಮ್ ಕಷ್ಟ ಅನ್ನೋದೇ ಮಲ್ಲೈ ತೋರ್ಸೇ ಗೊತ್ತಿಲ್ರಿ ನಮಗ್ ಹಾ. ಶ್ರೀಶೈಲ ಮಲ್ಲೈನ್ ಮ್ಯಾಲ ಅಪ್ಪಟ್ ಭಕ್ತರಿ ನಾವ್ರಿ ಮತ್ತ ಅವನಟ ಸತ್ಯ ನನ್ನ ಮನಸ್ಸಿಗೆ ಐತ್ರಿ ನನಗ್ ಗೊತ್ತೈತ್ರಿ ಹಾ. ಒಟ್ಟ ನಮ್ ಕಷ್ಟ ಅನ್ನೋ ತೋರ್ಸೇ ಗೊತ್ತಿಲ್ಲ ಸರ್ ಭಜನಾ ಪುಣ್ಯದಿಂದ ಅಭಿಮಾನಿಗಳ ಆಶೀರ್ವಾದದಿಂದ ನಾವ್ ಆರಾಮದೇವ್ ಸರ್ ಯಾವುದೇ ಏನೋ ರೀತಿ ಯಾವುದೇ ರೀತಿಯಿಂದ ಕೊರತೆ ಇಲ್ಲ ಕೊರತೆ ಇಲ್ಲ ಸರ್ ಆರಾಮದೇವ್ ಅಭಿಮಾನಿಗಳ ರೀತಿಯಿಂದ ಹಿರಿಯ ಕಲಾವಿದರ ಒಂದು ಆಶೀರ್ವಾದ ಪರಮಾತ್ಮನ ದೇಣಿಗೆಯಿಂದ ಭಗವಂತ ಮಲ್ಲಿಕಾರ್ಜುನ ಆಶೀರ್ವಾದದಿಂದ ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಒಂದು ಹೆಮ್ಮೆ ಅದ, ಎಲ್ಲರೂ ಆಶೀರ್ವಾದ ಮಾಡ್ತಾರೆ, ಲೈಕ್ ಕಮೆಂಟ್ ಮಾಡ್ತಾರೆ, ಯೂಟ್ಯೂಬ್ ಚಾನಲ್ ಮಾಡ್ತಾರೆ, ಹಂಗೆ ಮೇಲೆ ಕ್ಯಾಸೆಟ್ ಮಾಡ್ತಾ ಇದೀವಿ. ಈಗ ಮೊನ್ನೆ ಒಂದ್ ಬೆಲ್ ಬಟನ್ ಬಂದದ ಸರ್ ನಂದಲ್ಲ 1 ಲಕ್ಷ ಅದ್ರಿ ಹೌದು. ಸಿಲ್ವರ್ ಬಟನ್ ಸ್ಟುಡಿಯೋದಾಗ ಐತ್ರಿ ಸರ್ ಸ್ಟುಡಿಯೋದಾಗ ಐತ್ರಿ ಸ್ಟುಡಿಯೋ ಇಲ್ಲೇ ಇದೆ. ಹಾ ಮ್ಯಾಲೆ ಐತಿ. ಮ್ಯಾಗ ಐತಿ. ನೀವು ಹಾಡೋ ರೆಕಾರ್ಡ್ ಎಲ್ಲ ಹಾ ರೀ ಇಲ್ಲೇ ಮಾಡ್ತೇವೆ ರೆಕಾರ್ಡಿಂಗ್ ಎಲ್ಲ ಇಲ್ಲ ಸರ್. ಈಗ ಇಲ್ಲೇ ಮಾಡ್ತೇವೆ ಈಗ ನಮ್ ಚಾನಲ್ ಬರುವ ಎಲ್ಲ ಇಲ್ಲೇ ಬರ್ತಾವ